ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪ ಹೊತ್ತಿರುವಂತಹ ನಟ ದರ್ಶನ್ ಸೇರಿ 13 ಮಂದಿಯ ಬಂಧನವಾಗಿದೆ. ಈ 13 ಮಂದಿಗಳನ್ನ ಈಗ ವೈದ್ಯಕೀಯ ಪರೀಕ್ಷೆಯ ಬಳಿಕ ಕೋರ್ಟ್ಗೆ ಕರೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ. ಕೋರ್ಟ್ನ ಮುಂದೆ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸುವ ಮೂಲಕವಾಗಿ ಕಸ್ಟಡಿಗೆ ಪಡೆಯಲಿದ್ದಾರೆ. 13 ಮಂದಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಅಂತ ಈಗ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ಆಪ್ತೆ ಪವಿತ್ರ ಗೌಡ ಕೂಡ ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳ ವೈದ್ಯಕೀಯ ಪರೀಕ್ಷೆಯನ್ನ ಪೂರ್ಣ ಮಾಡಿದ ನಂತರದಲ್ಲಿ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಪಬ್ಲಿಕ್ ಟಿವಿಯಲ್ಲಿ ದರ್ಶನ್ ಕುರಿತಾಗಿ ಎಕ್ಸ್ಕ್ಲೂಸಿವ್ ಮಾಹಿತಿ ಜೊತೆಗೆ ಆ ವಿಡಿಯೋ ಕೂಡ ಇದೆ. ಅನ್ನಪೂರ್ಣೇಶ್ವರಿ ಠಾಣೆಯಿಂದ ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು ಪಬ್ಲಿಕ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್. ಪಬ್ಲಿಕ್ ಟಿವಿಯಲ್ಲಿ ದರ್ಶನ್ ಎಕ್ಸ್ಕ್ಲೂಸಿವ್ ವಿಡಿಯೋ. ಠಾಣೆಯಿಂದ ಅವರನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಕರೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಪೊಲೀಸರು ನಟ ದರ್ಶನ್ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ ನಂತರದಲ್ಲಿ ಈಗ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಆ ಪ್ರಕ್ರಿಯೆಗಾಗಿ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಠಾಣೆಯಲ್ಲಿ. ಸೊ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ವಿಚಾರಣೆಯ ಬಳಿಕ ದರ್ಶನ್ ಹೊರಕ್ಕೆ ಬಂದ್ರು ಪೊಲೀಸರ ಜೊತೆಯಲ್ಲಿ. ಪೊಲೀಸ್ ವ್ಯಾನ್ ಅನ್ನ ಹತ್ತುತ್ತಿರುವಂತಹ ಸಂದರ್ಭದ ದೃಶ್ಯವನ್ನ ನೀವು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಕ್ರೀನ್ ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ದರ್ಶನ್ ಅವರನ್ನ ಈಗ ವೈದ್ಯಕೀಯ ಪರೀಕ್ಷೆಗಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಅಲ್ಲಿಂದ ವೆಹಿಕಲ್ ಮೂವ್ ಆಗಿದೆ. ಅದಕ್ಕೂ ಮುಂಚಿತವಾದಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇರೋದು. ದರ್ಶನ್ ಅಲ್ಲಿಂದ ಬರ್ತಾ ಇರುವಂತಹ ದೃಶ್ಯ. ಬಂದ ನಂತರದಲ್ಲಿ ಗಾಡಿ ಹತ್ಕೊಳ್ತಾರೆ. ನಂತರ ಗಾಡಿ ನೇರವಾಗಿ ಪಾಸ್ ಆಗುತ್ತೆ. ಒಟ್ಟು 13 ಆರೋಪಿಗಳನ್ನು ಕೂಡ ಈಗ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸಿ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸರು ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ. ಎಷ್ಟು ದಿನಗಳ ಕಸ್ಟಡಿ ಸಿಗಬಹುದು ಅನ್ನೋದನ್ನ ಕೂಡ ಕಾದು ನೋಡಬೇಕು. ಎಕ್ಸ್ಕ್ಲೂಸಿವ್ ದೃಶ್ಯ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಬೆಳಗ್ಗೆ 8:30ಕ್ಕೆ ಅರೆಸ್ಟ್ ಆಗ್ತಾರೆ ಮೈಸೂರಿನಲ್ಲಿ. 8:30ಕ್ಕೆ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಮೈಸೂರಿನಲ್ಲಿ ಹೋಗಿ ಅರೆಸ್ಟ್ ಮಾಡಿಕೊಂಡು ಕರೆತರ್ತಾರೆ. ಸುದೀರ್ಘ ವಿಚಾರಣೆಯನ್ನ ನಡೆಸ್ತಾರೆ ಆರೋಪಿಗಳು ಕೊಟ್ಟಂತಹ ಹೇಳಿಕೆಗೆ ಸಂಬಂಧಿತವಾಗಿ. ಆ ನಂತರದಲ್ಲಿ ಈಗ ಮುಂದಿನ ಪ್ರಕ್ರಿಯೆಗಳು ತೆರೆದುಕೊಳ್ತಾ ಹೋಗ್ತಾ ಇದ್ದು ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಎಷ್ಟನೇ ಆರೋಪಿ ಇತ್ಯಾದಿ ಎಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ. ಸದ್ಯ 3 ಪ್ರಾಥಮಿಕವಾಗಿ ಶರಣಾಗಿದ್ರು. ಆ ನಂತರದಲ್ಲಿ ವಿಚಾರಣೆಯನ್ನ ನಡೆಸಿದಾಗ ದರ್ಶನ್, ಪವಿತ್ರ ಗೌಡ ಮತ್ತು ಇತರರ ಹೆಸರುಗಳು ಕೂಡ ತೆರೆದುಕೊಳ್ತಾ ಹೋಯ್ತು. ಆ ನಂತರದಲ್ಲಿ ಎಲ್ಲರನ್ನೂ ಕೂಡ ಬಂಧನಕ್ಕೆ ಒಳಪಡಿಸಿ ಮತ್ತು ಈ ಘಟನೆ ಅಂದ್ರೆ ಈ ಪ್ರಕರಣ ಏನು ಆಯ್ತಲ್ಲ, ಗೋಡೌನ್ ಇರಬಹುದು ಮತ್ತು ಸುಮನಹಳ್ಳಿಯ ಒಂದು ರಾಜ ಕಾಲುವೆ ಬಳಿ ಎಲ್ಲಾ ಕಡೆಯಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ನಲ್ಲಿ ದೃಶ್ಯವನ್ನ. ಇದು ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ದೃಶ್ಯ. ಪೊಲೀಸ್ ಠಾಣೆಯಿಂದ ಹೊರಕ್ಕೆ ಕರೆತಂದಿರುವಂತಹ ಪೊಲೀಸರು ಅನ್ನಪೂರ್ಣೇಶ್ವರಿ ಠಾಣೆಯ ಮುಂಭಾಗದ ದೃಶ್ಯ. ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಅಲ್ಲಿ ನೆರೆದಿದ್ರು. ಅವರೆಲ್ಲರನ್ನೂ ಕೂಡ ಪೊಲೀಸರು ಕಂಟ್ರೋಲ್ ಮಾಡೋ ಮೂಲಕವಾಗಿ ಅಲ್ಲಿಂದ ಸೀದಾ ದರ್ಶನ್ ಅವರನ್ನ ವೆಹಿಕಲ್ ನಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತಹ ಚಿತ್ರಣ. ನೇರವಾಗಿ ಈಗ ವೈದ್ಯಕೀಯ ತಪಾಸಣೆಗಾಗಿ ಕರೆದುಕೊಂಡು ಹೋಗ್ತಾರೆ. ನಂತರ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಪ್ರಕ್ರಿಯೆಗಳು ಆಗತ್ತೆ. ಅದು ದೃಶ್ಯ ಮುಂಚೆ ವೆಹಿಕಲ್ ಪಾಸ್ ಆಗೋ ಮುನ್ನದ ದೃಶ್ಯವನ್ನ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಇದ್ರಿ. ಈಗಾಗಲೇ ವೆಹಿಕಲ್ ಪಾಸ್ ಆಗಿದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ವೈದ್ಯಕೀಯ ಪರೀಕ್ಷೆಗಾಗಿ ಕೂಡ ಒಳಪಡಿಸ್ತಾರೆ. ಎಸ್, ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರನ್ನ ಪೊಲೀಸರು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸ್ ಜೀಪನ್ನ ಹತ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ದೃಶ್ಯವನ್ನು ನೀವು ಗಮನಿಸ್ಲಿಕ್ಕೆ ಸಾಧ್ಯ. ದರ್ಶನ್ ಅವರನ್ನ ಪೊಲೀಸರ ಭದ್ರತೆಯೊಂದಿಗೆ ಪೊಲೀಸ್ ಜೀಪಿಗೆ ಹತ್ತಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಎದುರು ಇವರನ್ನ ಹಾಜರುಪಡಿಸ್ತಾರೆ. ಇಂತಿಷ್ಟು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾರೆ. ಆ ಮನವಿಯನ್ನು ಮಾಡಿಕೊಳ್ತಾ ಇದ್ದ ಹಾಗೆ ನ್ಯಾಯಾಧೀಶರು ತಮ್ಮ ವಿವೇಚನೆಗೆ ತಕ್ಕಂತೆ ಒಂದಿಷ್ಟು ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಕೊಡ್ತಾರೆ. ಒಂದು ಜೀಪ್ನಲ್ಲಿ ದರ್ಶನ್, ಇನ್ನೊಂದು ಜೀಪ್ನಲ್ಲಿ ಪವಿತ್ರ ಗೌಡ. ಪೊಲೀಸ್ ವ್ಯಾನ್ನಲ್ಲಿ ಉಳಿದ ಆರೋಪಿಗಳನ್ನ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ನ ಬಳಿಕ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾರೆ ಪೊಲೀಸರು. ಒಂದು ಜೀಪ್ನಲ್ಲಿ ದರ್ಶನ್, ಇನ್ನೊಂದು ಜೀಪ್ನಲ್ಲಿ ಪವಿತ್ರ ಗೌಡ. ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮೊದಲು ಬೌರಿಂಗ್ ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗಲಾಗುತ್ತೆ. ಅವರ ಹೆಲ್ತ್ ಕಂಡೀಷನ್ ಹೇಗಿದೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರು ಸದೃಢರಾಗಿದ್ದಾರಾ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ಅನ್ನು ಪಡಿತಾರೆ.
ಆ ಸರ್ಟಿಫಿಕೇಟ್ ಸಿಗ್ತಾ ಇದ್ದ ಹಾಗೆ ನ್ಯಾಯಾಧೀಶರ ಎದುರು ಅವರನ್ನು ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಎದುರು ದರ್ಶನ್ ಪರ ವಕೀಲರು ಕೂಡ ಹಾಜರಿರ್ತಾರೆ, ಮತ್ತೊಂದು ಕಡೆ ಪೊಲೀಸರ ಪರ ವಕೀಲರು ಕೂಡ ಹಾಜರಿರ್ತಾರೆ. ಇಂತಿಷ್ಟು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ, ಹೆಚ್ಚಿನ ವಿಚಾರಣೆಯನ್ನು ನಡೆಸಬೇಕು, ಇದೊಂದು ಹೈ ಪ್ರೊಫೈಲ್ ಕೇಸ್ ಅನ್ನುವಂತಹ ಮನವಿಯನ್ನ ನ್ಯಾಯಾಧೀಶರಿಗೆ ಮಾಡಿಕೊಳ್ತಾರೆ. ತದನಂತರ ನ್ಯಾಯಾಧೀಶರು 4 ದಿನ, 7 ದಿನ, 11 ದಿನ ಅಥವಾ 20 ದಿನಗಳ ಕಾಲಾವಕಾಶಕ್ಕೆ ಕೊಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆ ನಡೆಸುವಂತಹ ಕೆಲಸ ಆಯಿತು. ಈಗ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಮುಂದಿನ ಫಾರ್ಮಾಲಿಟೀಸ್ ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ಅಂತ? ಖಂಡಿತ ಪ್ರೇಮ್, ಏನಂದ್ರೆ ಈಗಾಗಲೇ ಅವರನ್ನ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ತಾ ಇರೋದು. ಮೆಡಿಕಲ್ ಟೆಸ್ಟ್ ಆದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾರೆ. ಈಗ ಸದ್ಯಕ್ಕೆ ನಾವು ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ನಿಮ್ಗೆ ತೋರಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಓಕಳಿಪುರಂ ಸಿಗ್ನಲ್ ಇಂದ ಬೌರಿಂಗ್ ಹಾಸ್ಪಿಟಲ್ ಕಡೆಗೆ ಈಗ ಅವರು ಹೊರಡ್ತಾ ಇದ್ದಾರೆ. ಬೌರಿಂಗ್ ಹಾಸ್ಪಿಟಲ್ ನಲ್ಲಿ ಮೆಡಿಕಲ್ ಅನ್ನ ಮಾಡಿಸ್ಕೊಳ್ಳುವಂಥದ್ದು. ಅದಾದ ನಂತರ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ ನಂತರ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಬೇಕು. ಯಾಕಂದ್ರೆ ಈ ಪ್ರಕರಣದಲ್ಲಿ ಅವರು ಏನಂದ್ರೆ A2 ಆರೋಪಿಯಾಗಿರೋ A1 ಆರೋಪಿಯಾಗಿ ರಘುವನ್ನ ಮಾಡ್ಕೊಂಡಿದ್ದಾರೆ, A2 ಆರೋಪಿಯಾಗಿ ದರ್ಶನ್ ಅನ್ನ ಮಾಡ್ಕೊಂಡಿದ್ದಾರೆ. ದರ್ಶನ್ ಅಣತಿಯ ಮೇರೆಗೆ ಅವರನ್ನ ಕರ್ಸ್ಕೊಂಡು ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ A2 ಆರೋಪಿಯಾಗಿ ದರ್ಶನ್ ಅವರಾಗಿದ್ದಾರೆ. ಜೊತೆಗೆ ಪವಿತ್ರ ಗೌಡರ ಸೂಚನೆಯ ಮೇರೆಗೆ ಇದೆಲ್ಲ ಕೂಡ ನಡೆದಿರುವಂತದ್ದು. ಪವಿತ್ರ ಗೌಡ ತನ್ನ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ಒಂದು ಹಾಕೊಂಡಿದ್ರು. ಅದು ವೈಟ್ ಅಂಡ್ ಸಿ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಹಾಕೊಂಡು ಆತನಿಗೆ ವಾರ್ನ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಓಕೆ, ಡೈರೆಕ್ಟ್ ಆಗಿ ಕೋರ್ಟ್ಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಬರ್ಬೇಕಾಗಿರುತ್ತದೆ. ಯಾಕಂದ್ರೆ ಕೋರ್ಟ್ ನ ಹಾದಿಯಲ್ಲಿದ್ದಾರೆ. ಕೋರ್ಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಬೇಕು. ಯಾಕಂದ್ರೆ ಶೆಡ್ ಏನಿದೆ ನಿಧಾನ, ಆ ಶೆಡ್ ಏನಿದೆ ಆ ಶೆಡ್ ನ ಬಳಿಗೆ ಕರ್ಕೊಂಡು ಹೋಗಿ ಹಾಜರು ಮಾಡುವಂತದ್ದು, ಬೇರೆ ಬೇರೆ ಪ್ರಕ್ರಿಯೆಗಳೇನಿದೆ ಆ ಪ್ರಕ್ರಿಯೆಗಳೆಲ್ಲ ಕೂಡ ಮಾಡೋದಕ್ಕೋಸ್ಕರ ಈಗ ಪೊಲೀಸರು ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂತ ಸಾಧ್ಯತೆಗಳೇ ತೀರಾ ಹೆಚ್ಚಾಗಿರುವಂತದ್ದು. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂದ್ರೆ ದೃಶ್ಯಾವಳಿಗಳಲ್ಲಿ ನೀವು ನೋಡ್ಬೋದು, ಇನ್ನೊಂದು ಕ್ಯಾಮ್ರಾದ ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ಬೋದು ಪ್ರೇಮ್. ಅಂದ್ರೆ ಅವರನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರ್ಕೊಂಡು ಹೋಗುವಂತ ಎಲ್ಲಾ ಪ್ರಕ್ರಿಯೆಗಳು ಆಗಿದಾವೆ. ಅಂದ್ರೆ ಅವರನ್ನ ಮೆಡಿಕಲ್ ಟೆಸ್ಟ್ ಏನಿತ್ತು, ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಿರ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇದೆ. ಯಾಕಂದ್ರೆ ಪೊಲೀಸರು ಈ ವಿಚಾರದಲ್ಲಿ ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡುವಂತಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಆ ಗೌಪ್ಯತೆ ಏನಿತ್ತು, ಆ ಗೌಪ್ಯತೆಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಮಾಹಿತಿಗಳು ಹೊರಗಡೆ ಬರ್ಬೇಕಾಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಮೈಸೂರು ಬ್ಯಾಂಕ್ ಸರ್ಕಲ್ ಪ್ರೇಮ್ ನಿಮ್ಗೆ ಪವಿತ್ರ ಗೌಡ ಮತ್ತು ದರ್ಶನ್ ಅವರನ್ನ ಕ್ಲೋಸ್ ಅಪ್ ನಲ್ಲಿ ನಿಮ್ಗೆ ವಿಜುವಲ್ ತೋರಿಸುವ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತೀನಿ ಪ್ರೇಮ್. ಯಾಕಂದ್ರೆ ಈಗ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಅದಕ್ಕೆ ಆಪ್ಷನ್ ಗಳು ಕೂಡ ಇದಾವೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಕ್ಲೋಸ್ ಅಪ್ ನಲ್ಲಿ ತೋರಿಸುವಂತ ಪ್ರಯತ್ನಗಳನ್ನ ಈಗ ನಾವು ಮಾಡ್ತೀವಿ. ಮೈಸೂರು ಬ್ಯಾಂಕ್ ಸರ್ಕಲ್ ನ ದೃಶ್ಯಾವಳಿಗಳು ಅಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಇದಾರೆ ಅವರು, ಅವರನ್ನ ತೋರಿಸುವಂತ ಪ್ರಯತ್ನಗಳನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಸೇರಿದಂತೆ 13 ಜನರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಅಲ್ಲಿ ಪೊಲೀಸರ ಕಸ್ಟಡಿಗೆ ಪಡೆದುಕೊಳ್ತಾರೆ. ಅಸಲಿ ಇನ್ವೆಸ್ಟಿಗೇಷನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆಯಿಂದಲೂ ಕೂಡ ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡಲಾಯಿತು. ಬೆಳಗ್ಗೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂತಹ ದರ್ಶನ್ ಅವರನ್ನು ಉಟ್ಟ ಬಟ್ಟೆಯಲ್ಲಿಯೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು, ಸ್ಟೇಷನ್ಗೆ ಕರೆತಂದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ನೀವು ಕೂಡ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಜೀಪ್ನಲ್ಲಿರುವಂತಹ ಪವಿತ್ರ ಗೌಡ ಅವರ ವಿಜುವಲ್ಸ್ ಇದು. ಬೌರಿಂಗ್ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಪವಿತ್ರ ಗೌಡ ಅವರನ್ನು ಕರೆದುಕೊಂಡು ಪೊಲೀಸರು ಈ ಜೀಪ್ನಲ್ಲಿರುವಂತಹ ಪವಿತ್ರ ಗೌಡ ಅವರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ 13 ಜನರ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ಆ ಮೆಡಿಕಲ್ ಟೆಸ್ಟ್ ಮುಗಿತಾ ಇದ್ದ ಹಾಗೆ ನ್ಯಾಯಾಧೀಶರ ಎದುರು ಓಪನ್ ಕೋರ್ಟ್ನಲ್ಲಿ ಅವರನ್ನು ಪ್ರೆಸೆಂಟ್ ಮಾಡ್ತಾರೆ. ಓಪನ್ ಕೋರ್ಟ್ನಲ್ಲಿ ಪ್ರೆಸೆಂಟ್ ಮಾಡಿ ಪೊಲೀಸರ ಕಸ್ಟಡಿಗೆ ಪಡಿತಾರೆ. ಈ ಪ್ರಕರಣದಲ್ಲಿ ಯಾರ್ಯಾರದ್ದು ಏನೇನು ಪಾತ್ರ, ಇವರು ಯಾವ ರೀತಿ ಸಂಚನ್ನ ಹೂಡಿದ್ರು, ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಆಗಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಜೊತೆಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೂಡ ಈ 13 ಜನರಿಗೂ ಕೂಡ ಕೇಳ್ತಾ ಹೋಗ್ತಾರೆ ಪೊಲೀಸರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಅದಕ್ಕೂ ಮೊದಲು ಈಗ ಟ್ರಾಫಿಕ್ನಲ್ಲಿ ಪೊಲೀಸರ ವೆಹಿಕಲ್ ನಿಂತಿರುವಂತಹದ್ದು. ಆ ವೆಹಿಕಲ್ನಲ್ಲಿ ಪವಿತ್ರ ಗೌಡ ಅವರು ಕೂತಿರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮುಂದೆ ಮತ್ತು ಅಕ್ಕಪಕ್ಕ ಹಿಂಬದಿ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರಿರುವಂತಹದ್ದು. ಪವಿತ್ರ ಗೌಡ ಅವರನ್ನು ಕರೆದುಕೊಂಡು ಹೋಗಲಾಗ್ತಾ ಇದೆ. ದರ್ಶನ್ ಅವರು ಒಂದು ಕಾರ್ನಲ್ಲಿ, ಮತ್ತೊಂದು ಕಾರ್ನಲ್ಲಿ ಪವಿತ್ರ ಗೌಡ ಅವರನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಲಾಗ್ತಾ ಇದೆ.
ಮತ್ತೊಂದರಲ್ಲಿ ಉಳಿದ ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಆಗ್ತಾ ಇದ್ದ ಹಾಗೆ ಅವರನ್ನು ನ್ಯಾಯಾಧೀಶರ ಎದುರು ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ. ಅಲ್ಲಿ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅಲ್ಲಿಂದ ನಿಜವಾದಂತಹ ಇನ್ವೆಸ್ಟಿಗೇಷನ್ನು, ಸ್ಥಳ ಮಹಜರು ಎಲ್ಲವೂ ಕೂಡ ಸಾಗ್ತಾ ಹೋಗ್ತಾ ಇರುವಂಥದ್ದು. ಒಂದು ಕಮೆಂಟ್, ಒಂದು ಪೋಸ್ಟ್ ಈಗ ಒಬ್ಬನ ಕೊಲೆಗೆ ಕಾರಣವಾಗಿದೆ. ಇದೇ ಒಂದು ಕೊಲೆಯ ಪ್ರಕರಣದಲ್ಲಿ 13 ಜನರ ಪಾತ್ರ ಇರೋದು ಗೊತ್ತಾಗಿದೆ. ಈ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಬೇಕು, ತನಿಖೆಯ ಆಳಕ್ಕಿಳಿಬೇಕು. ಈ ಕೊಲೆಯ ಆಳ ಮತ್ತು ಅಗಲವನ್ನು ತಿಳಿದುಕೊಳ್ಳುವುದಕ್ಕೆ ಪೊಲೀಸರು ಸಹಜವಾಗಿಯೇ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ 13 ಜನ ಆರೋಪಿಗಳನ್ನು ಕೂಡ, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ 13 ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾರೆ, ಹಾಜರುಪಡಿಸ್ತಾರೆ. ಅಲ್ಲಿ ನ್ಯಾಯಾಧೀಶರು ಯಾವ ರೀತಿಯ ಸೂಚನೆಯನ್ನು ಕೊಡ್ತಾರೆ, ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದಾದ ಮೇಲೆ ನಿಜವಾದ ಇನ್ವೆಸ್ಟಿಗೇಷನ್, ನಿಜವಾದ ಗ್ರಿಲ್ ಆರಂಭ ಆಗುತ್ತೆ. ಸ್ಥಳ ಮಹಜರು ಜೊತೆಗೆ ಇವರು ಈ ಕೊಲೆಗೆ ಬಳಸಿದಂತಹ ಆಯುಧ ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಹೋಗ್ತಾರೆ. ಈಗ ನೀವು ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಎಕ್ಸ್ಕ್ಲೂಸಿವ್ ವಿಜುವಲ್ಸ್. ಇದು ಆರೋಪಿ 13 ಜನ ಆರೋಪಿಗಳನ್ನು ಈಗ ನ್ಯಾಯಾಂಗ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗುವ ಮೊದಲು ಅವರೀಗ ಜೀಪ್ನಲ್ಲಿರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ರೈಟ್, ಸ್ಕ್ರೀನಲ್ಲಿ ನಾವು ಗಮನಿಸ್ತಾ ಇರೋದು ಪವಿತ್ರ ಗೌಡ ಒಂದು ಪೊಲೀಸ್ ವಾಹನದಲ್ಲಿ ಕುಳಿತಿರುವಂತಹ ದೃಶ್ಯ. ಸದ್ಯ ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಸಿಗ್ನಲ್ನಲ್ಲಿ ಪೊಲೀಸ್ ಜೀಪ್ ನಿಂತಿದೆ. ಸೊ ಈ ಸಂದರ್ಭದಲ್ಲಿ ನಮಗೆ ಸಿಕ್ಕಿರುವಂತಹ ದೃಶ್ಯ, ಈ ಸಂದರ್ಭದಲ್ಲಿ ಪವಿತ್ರ ಗೌಡ ತಮ್ಮ ಮುಖವನ್ನು ಮರೆಸಲಿಕ್ಕೆ ಪ್ರಯತ್ನಿಸ್ತಾರೆ, ಮತ್ತೆ ಸಹಜವಾಗಿ ಕೂತ್ಕೊಳ್ಳಿಕ್ಕೆ ನೋಡ್ತಾರೆ. ಒಂದು ರೀತಿಯಾದಂತಹ ತಳಮಳ ಅವರಲ್ಲಿ ಕಾಣಿಸ್ತಾ ಇದೆ.